ಹಾಯ್ ಫ್ರೆಂಡ್ಸ್, ನಾನು ಶಂಕರ್ ಬಾಬು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ದಯವಿಟ್ಟು. ಚಂದ್ರ ದೇವಸ್ಥಾನ ಕೈಲಾಸ ಸ್ವಾಮಿ ನವಗ್ರಹ ದೇವಸ್ಥಾನದಲ್ಲಿ 2ನೇ ಸ್ಥಾನದಲ್ಲಿ ಇರೋ ಚಂದ್ರ ದೇವಸ್ಥಾನ. ಇದು ಕುಂಭಕೋಣ ಹತ್ರ ತಿಂಗಳೂರು ಎಂಬ ಜಾಗದಲ್ಲಿ ಇದೆ. ತಚ್ಚ ಎಂಬ ಒಬ್ಬ ರಾಜ 27 ಮಕ್ಕಳನ್ನ ಚಂದ್ರನಿಗೆ ಮದುವೆ ಮಾಡಿಕೊಟ್ಟಿರ್ತಾನೆ. ಮದುವೆ ಮಾಡಿಕೊಟ್ಟಿರುವಾಗ ಅವರು ಎಲ್ಲರನ್ನೂ ಸಮವಾಗಿ ನೋಡ್ಕೋಬೇಕು ಅಂತ ಹೇಳಿರ್ತಾನೆ. ಚಂದ್ರ ಅದು ಕಟ್ಟುನಿಟ್ಟಾಗಿ ಪಾಲಿಸಲಿಲ್ಲ. ಅವನು ಮಾತು ತಪ್ಪಿ ರೋಹಿಣಿ ಮತ್ತು ಕಾರ್ತಿಕ ಮಾತ್ರ ಚೆನ್ನಾಗಿ ನೋಡ್ತಾನೆ. ಅದಕ್ಕೆ ಎಲ್ಲರೂ ಸೇರಿ ಅವ್ರ ತಂದೆ ಹತ್ರ ಹೋಗಿ, ನಿಮ್ಮ ಅಳಿಯ ಈ ಥರ ಮಾಡ್ತಾಯಿದ್ದಾನೆ, ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಕೋಪ ಬಂದ ತಕ್ಷ ಬಂದು, ನನ್ನ ಮಕ್ಕಳೆಲ್ಲ ಈ ಥರ ಬೇಜಾರು ಮಾಡ್ಕೊಂಡಿದ್ದಾರೆ, ಅದಕ್ಕಾಗಿ ನಿಮ್ಮ ಮೇಲೆ ಶಾಪ ಕೊಡ್ತೀನಿ ಅಂತ, ನೀನು 27 ದಿನದೊಳಗೆ ಏನು ಒಂದು ಇದು ಇಲ್ಲದೆ ಕತ್ತಲಾಗಿ ಹೋಗಬೇಕು ಅಂತ ಶಾಪ ಕೊಟ್ಬಿಡ್ತಾನೆ. ಆಮೇಲೆ ಚಂದ್ರ ಬಂದು ಅವನ ಮಾಮನ ಹತ್ರ ಕೇಳ್ತಾನೆ, ನಾನು ಶಾಪ ಮೀಮಾಂಸ ಕೊಡು, ಇನ್ಮೇಲೆ ಎಲ್ಲರನ್ನೂ ಒಂದಾಗಿ ನೋಡ್ತೀನಿ ಅಂತ. ಆದರೆ ಅವರು, ನಾನು ಕೊಟ್ಟಿದ್ದಾಯಿತು, ನೀನು ಹೋಗಿ ಈಶ್ವರನ ಕೇಳು ಅಂತ ಕೇಳ್ತಾನೆ. ಈಶ್ವರನ ಮೇಲೆ ತಪಸ್ಸು ಇಟ್ಟು ಅವ್ರ ಹತ್ರ ಕೇಳ್ತಾನೆ. ಈಶ್ವರ ಬಂದು, ಆಯ್ತಪ್ಪ, ಅವ್ರು ಕೊಟ್ಟಿದ್ದೆ 15 ದಿನ ಕತ್ತಲಾಗಿನೂ 15 ದಿನ ಬೆಳಕಾಗಿದೂ ಇರಬೇಕು ಅಂತ ನಾನು ವರ ಕೊಡ್ತೀನಿ. ನಿನ್ನನ್ನು ನನ್ನ ತಲೆಯಲ್ಲಿ ಇಕ್ತೀನಿ ಅಂತ ಇಕ್ಬಿಟ್ಟು ಅವರು ಚಂದ್ರಮೌಳೀಶ್ವರ ದೇವರಾಗಿ ನೆಲೆ ನಿಲ್ತಿರ್ತಾರೆ. ಇಲ್ಲಿ ಅನ್ನಪ್ರಸನ್ನ ಮಕ್ಕಳಿಗೆ ಅನ್ನಪ್ರಸನ್ನ ಮಾಡ್ತಾರೆ. ಇಲ್ಲಿ ಫಸ್ಟು ಊಟ ನೆಯ್ಯಿ, ಹಾಲು, ಮೊಸರು ಎಲ್ಲ ಇಟ್ಟು